ಅದಕ್ಕೋಸ್ಕರ ಮನಗೊಂಡು ಮೇಲ್ಗಡೆ ಮೇಲ್ಛಾವಣಿ ಇತ್ತು, ಪಕ್ಕದಲ್ಲಿ ಒಂದಿತ್ತು, ಬಟ್ ಅದರಲ್ಲಿ ಅಗಸ್ಟಿಗೆ ಇರಲಿಲ್ಲ. ಒಬ್ಬ ಸಾಮಾನ್ಯ ಬಡವ ಒಂದು ಹೆಣವನ್ನು ಸುಡಬೇಕು ಅಂದರೆ ಆ ಕ್ರಿಯೆ ಮಾಡಬೇಕು, ಅಂತ್ಯಕ್ರಿಯೆ ಮಾಡಬೇಕು ಅಂದರೆ 15,000 to 20,000 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಯಾಕಂದರೆ ಸುಮಾರು ಒಂದು 5-6 ಕ್ವಿಂಟಲ್ ಕಟ್ಟಿಗೆಯನ್ನು ತರಬೇಕಾಗಿತ್ತು. ಜೊತೆಗೆ ವ್ಯವಸ್ಥೆ ಅಲ್ಲಿ ಸೋರ್ತಿತ್ತು. ನಾವೆಲ್ಲ ಏನು ಮಾಡಿಕೊಂಡು ಅದು ಒಂದು ಆಗಸ್ಟಿಗೆ ತರಬೇಕು ಅಂಥೇಳಿ ಇದು ಮಾಡಿದಾಗ ಅದಕ್ಕೆ ನಮ್ಮ ಪ್ರಕಾಶ್ ಅಣ್ಣವರು ಅವರು ಫ್ಯಾಮಿಲಿ ವತಿಯಿಂದ ಒಂದು ಆಗಸ್ಟ್ಗೆ ನಾವು ಇದು ಮಾಡಿಕೊಡ್ತೀವಿ ಅಂಥೇಳಿ ವಾಗ್ದಾನ ಮಾಡಿದ್ರು. ಇದೇ ಥರ ಒಂದು ಸರಿ ಕೂತ್ಕೊಂಡು ಮಾತಾಡಿದಾಗ ಇಲ್ಲ ಅದು ವ್ಯವಸ್ಥೆ ಮಾಡೋಣ ಅಂಥೇಳಿ ಈ ಮೂಲಕವಾಗಿ ನಾವೊಂದು ಆಗಸ್ಟಿಗೆ ವ್ಯವಸ್ಥೆ ಮಾಡಿದ್ವಿ. ಜೊತೆಗೆ ಬಾವೆ ನಮ್ಮ ಸುಧಾಕರ್ ಬಾವೆಜಿ ಅವ್ರ ಫೌಂಡೇಶನ್ ವತಿಯಿಂದ ಆ ಮೇಲ್ಛಾವಣಿ ಸರಿ ಮಾಡ್ಸೋಕೆ ಅದೇನು ಖರ್ಚು ಬರ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಗೌರವಾಧ್ಯಕ್ಷರಾದಂಥ ಪದ್ಮನಾಭ ಅವರು ನಾನು 25,000 ರೂಪಾಯಿ ಕೊಡ್ತೀನಿ ಅದೆಲ್ಲ ಕಾಮಗಾರಿ ಮಾಡಲಿಕ್ಕೆ, ಆಮೇಲೆ ಹೆಚ್ಚಿನದಾಗಿ ಏನಾದ್ರು ಬಂದರೂ ನಾನು ಕೊಡ್ತೀನಿ ಅಂತೇಳಿ ನಮ್ಮೆಲ್ಲ ಸದಸ್ಯರ ಸಮೇತ ನಾವೆಲ್ಲ 1,000 ರೂಪಾಯಿ ಹಾಕಿ ಸದಸ್ಯತ್ವ ತೊಗೊಂಡು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಈಗ ಸದ್ಯದ ಪರಿಸ್ಥಿತಿಗೆ ಅದು ಹಾಳಾದಂಥ ಈಗ ನೋಡಿ ಈಗ ಹೊಸದಾಗಿ ಆಗಿರೋದು ಈ ಥರ ವ್ಯವಸ್ಥೆ ಮಾಡಿದ್ವಿ. ಈಗ ಕೇವಲ ಮುಂಚೆ ಹೋಗಿ ಅದಕ್ಕೆ ಹಳೇದಿದೆ ಅದು ಸುಧಾರಿಯಕ್ಕೂ ಆಗ್ತಿರ್ಲಿಲ್ಲ. ಆದ ನಂತರದಲ್ಲಿ ನಾವೆಲ್ಲ ಸರ್ ಏನು ಮಾಡ್ಬೋದು ಅಂತ ಮಾಡಿದ್ವಿ. ಕಡೆಗೆ ಏನು ಪಿಲ್ಲರ್ಸ್ ಇದೆಯಲ್ಲ ಆ ಪಿಲ್ಲರಿಂದ ಸುತ್ತಳತೆ 5 ಇದೆ. ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನೋಡಿದಾಗ ನೆಕ್ಸ್ಟ್ ಒಂದು ಮತ್ತೆ ಆ ಕಡೆ 3 ಪಿಲ್ಲರನ್ನು ಹಾಕಿ ಅದು ಸಿಮೆಂಟ್ ಶೀಟನ್ನು ಹಾಕಿದ್ವಿ. ಆ ಸಿಮೆಂಟ್ ಶೀಟ್ ಹಾಕಿದ್ರಿಂದ ಒಂದು ಈಗ 2 ಇದನ್ನು ಏಕಕಾಲದಲ್ಲಿ 2 ಮಾತ್ರ ನಾವು ಅಂತ್ಯ ಸಂಸ್ಕಾರ ಮಾಡೋ ವ್ಯವಸ್ಥೆ ಮಾಡ್ಬೋದು. ಮುಂಚೆ ಒಂದೇ ಇತ್ತು, ಈಗ 2 ಮಾಡೋ ವ್ಯವಸ್ಥೆ ಮಾಡಿದ್ವಿ. ಈ ಸದ್ಯಕ್ಕೆ ನಾವು 1 ಆಗಸ್ಟಿಗೆ ತಂದು ಸುಮಾರು 1,20,000 ರೂಪಾಯಿ ಮೇಲೆ ಖರ್ಚು ಬರೋದು ಬೆಳಗಾವಿಯಿಂದ ರೆಡಿ ಮಾಡ್ಕೊಂಡು ಆಗಸ್ಟಿಗೆ. ಆಮೇಲೆ ಇದಕ್ಕೆ ಹೋಗಲಿಕ್ಕೆ ಅಲ್ಲಿ ದಾರಿ ಇರಲಿಲ್ಲ, ಆ ಗುಂಡಿ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಸುಸಜ್ಜಿತವಾದ ಒಂದು ಮೆಟ್ಲು ವೆಹಿಕಲ್ ಅಲ್ಲಿ ತನಕ ಬಂದು ನಿಲ್ಲಂಗೆ ಅಲ್ಲಿಂದ ತೆಳಗೆ ಕ್ಲೀನಾಗಿ ಇಳಿದೋಗಂಥ ಒಂದು ಮೆಟ್ಲು ವ್ಯವಸ್ಥೆ ಮಾಡಿದ್ರು. ಆ ಕಡೆ ಪರಿಕರಣ ಇಟ್ಕೊಳ್ಳೋಕ್ಕೆ 2 ಟೇಬಲ್ ಹಾಕಿದೆ ಒಳಗಡೆಗೆ. ತೆಳಗಡೆ ಕಾಂಕ್ರೀಟ್ ಒಂದು ಅರ್ಧ ಅಡಿದ ಕಂಪ್ಲೀಟ್ ಎಲ್ಲ ಅದಕ್ಕೆ ಕಾಂಕ್ರೀಟ್ ಹಾಕಿದ್ವಿ. ಎಲ್ಲಿಗೆ ಬೇಸಿಕ್ ತೆಳಗಡೆ ಕಾಂಕ್ರೀಟ್ ಹಾಕಿ ಈಗ ಈ ಥರ ಒಂದು ವ್ಯವಸ್ಥಿತವಾಗಿ ಮಾಡಿ ಈಗ ಅಲ್ಲಿ ಕಾಂಕ್ರೀಟ್ ಅಂದರೆ ಜಲ್ಲಿ ಮಿಶ್ರಿತ ಎಲ್ಲ ಸುಮಾರು 5-6 ಶವಾಗಾರವನ್ನು ನೋಡಿ ಇದನ್ನು ತಂದಿದ್ದೇವೆ. ಇದನ್ನು ಮಲೆನಾಡು ಭಾಗದಲ್ಲೇ ಅತ್ಯಂತ ಕಡಿಮೆ ಕಟ್ಟಿಗೆಯಲ್ಲಿ ಸುಡೋಂಥ ಒಂದು ವ್ಯವಸ್ಥೆ ಮಾಡೋಂಥ ಇದು. ಯಾಕಂತಂದ್ರಿಗೆ ಬೇರೆ ಕಡೆ ಬಾಕ್ಸ್ ಟೈಪೆಲ್ಲ ಇದೆ, ಅದಕ್ಕೆ ಇದೆಲ್ಲ ಬೇಕು, ಒಂಥರ ಹಿಂಡಿ ಅವೆಲ್ಲದು ಬೇಕು. ಬಟ್ ಇದೇನಪ್ಪ ಅಂದರೆ ಒಂದು ಸೈಕಲ್ ಕಟ್ಟಿಗೆ ಆದರೆ ಸಾಕು ಅಂತ ಅವ್ರು ಹೇಳೋದು. ಒಂದು 50 to 60 kg ಕಟ್ಟಿಗೆ ಆದರೆ ಇದು ಸಾಕು ಅಂತೇಳಿ ಅದು ನೋಡಿ ತೆಳಗಡೆ 4 ಕಟ್ಟಿಗೆ ಹಾಕಿ ಆಮೇಲೆ ಮೇಲ್ಗಡೆ ಕಟ್ಟಿಗೆ ಒಟ್ಟು ಅದ್ರ ಮೇಲೆ ಅದ್ರ ಲೆವೆಲ್ ತನಕ ಕಟ್ಟಿಗೆ ಒಟ್ಟಿದ್ರೆ ಸಾಕು. ಬೆಂಕಿ ತಕ್ಷಣ ತಗೊಳುತ್ತೆ, ಬೀಡು ಕಾವಿಂದ ಬೇಗ ಇದಾಗುತ್ತೆ. ಆಮೇಲೆ ಬೂದಿ ಸಮೇತ ಎಲ್ಲಂದ್ರಲ್ಲಿ ಹಾಡಲ್ಲ ತಳಗಡೆ ಕಟ್ಟೆ ಮೇಲೆ ಬೀಳುತ್ತೆ. ಅದಕ್ಕೊಂದು ಜಾಲರಿ ಸಮೇತ ಬರುತ್ತೆ, ನಾವು ಅದನ್ನು ತಳಗಡೆ ಇಡೋದು. ಅದು ಜಾಲರಿ ತೆಗೆದುಬಿಟ್ರೆ ಸಹಿ ತಕ್ಷಣ ಮತ್ತೊಂದು ಬಾಡಿ ಬಂದರೂ ಸಮೇತ ನಾವು ಆ ಬೂದಿಯನ್ನು ಅವರಿಗೆ ಒಪ್ಪಿಸಿ ಅದನ್ನು ಮತ್ತೊಳದು ಮತ್ತವರಿಗೆ ನೆಕ್ಸ್ಟು ಬೇರೆ ಶವಗಾರಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ್ಯ ಸಂಸ್ಕಾರಕ್ಕೆ. ಈ ವ್ಯವಸ್ಥೆ ಬೆಳಗಾವಿನಲ್ಲಿ ಹುಡುಕಿ ತಂದಿದ್ದೀವಿ. ಇದು ಈಗ ಅಂದರೆ ಬೇರೆ ಬೇರೆ ಥರದ್ದೆಲ್ಲ ಇದ್ದಾವೆ. ಇದು ನಮ್ಮ ಮಲೆನಾಡು ಇದಕ್ಕೆ ಕಟ್ಟಿಗೆ ಹಾಕಿ ಸುಡಲಿಕ್ಕೆ ಅತ್ಯಂತ ಕಡಿಮೆ ಕಟ್ಟಿಗೆಯಲ್ಲೇ ಈ ಹೆಣವನ್ನು ಸುಡೋ ವ್ಯವಸ್ಥೆ ಮಾಡ್ಬೋದು. ಈಗ ಸಾಮಾನ್ಯ ಒಂದು 2,000 ರೂಪಾಯಿದೊಳಗೆ ಈ ಕಟ್ಟಿಗೆ ಇದು ಸುಡೋ ವ್ಯವಸ್ಥೆ ಮಾಡ್ಬೋದು. ಮುಂಚಾಗಿದ್ರೆ ನಾವೊಂದು ರಿಕ್ಷಾ